ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಯೂಕ್ಲಿಡ್ ರೇಖಾಗಣಿತೀಯ ಪ್ರಸ್ತಾವನೆಯನ್ನು ತಿಳಿತಾ ಇದ್ದೇವೆ. ಇಂದಿನ ಅವಧಿಯಲ್ಲಿ ಭಾಗ 1ರಲ್ಲಿ ನಿಮಗೆ ಅಭ್ಯಾಸವನ್ನು ಕೊಟ್ಟಿದ್ವಿ, ಮನೆ ಕೆಲಸವನ್ನು. ಎಲ್ಲರೂ ಚಾಚು ತಪ್ಪದೆ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅದರ ಉತ್ತರವನ್ನು ಹೇಳ್ತೇನೆ. ಆ ಉತ್ತರವನ್ನು ಸ್ವಯಂ ಮೌಲ್ಯಮಾಪನದ ಮೂಲಕ ತಿಳ್ಕೊಳ್ಳೋಣ. ಇಲ್ಲ, ಪುಸ್ತಕವನ್ನು ಬರೆದಿರೋದು ತೆಗಿರಿ. ಸರಿ ಬರೆದಿದ್ದರೆ ಉತ್ತರವನ್ನು ಟಿಕ್ ಹಾಕಿ, ತಪ್ಪು ಬರೆದಿದ್ದರೆ ಇಂಟು ಹಾಕಿ. ಮಕ್ಕಳೇ, ಇದುವರೆಗೂ ನೀವೆಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಟಿಕ್ ಮತ್ತು ಇಂಟು ಹಾಕಿದ್ದೀರಾ ಅನ್ಕೊತೀನಿ. ಇದಕ್ಕೆ ನಾವು ಸ್ವಯಂ ಮೌಲ್ಯಮಾಪನವನ್ನು ಮಾಡೋಣ. ಇದುವರೆಗೂ ನೀವು ಎಲ್ಲ ಬರೆದಿದ್ದೀರಲ್ಲ ಮಕ್ಕಳೇ, ಇದರಲ್ಲಿ ನಿಮಗೆ ಸರಿ ಉತ್ತರಕ್ಕೆ ಪ್ರತಿಯೊಂದಕ್ಕೂ 1 ಅಂಕವನ್ನು ನೀಡಿ. ವಿದ್ಯಾರ್ಥಿಗಳು 8 ಅಂಕ ಗಳಿಸಿದ್ದಾರೆ, ಅದಕ್ಕೆ ಶ್ರೇಣಿ ಎ ಅಂತ ಕೊಡಿ. ವಿದ್ಯಾರ್ಥಿಗಳು 6ರಿಂದ 7 ಅಂಕ ಗಳಿಸಿದರೆ ಶ್ರೇಣಿ ಬಿ ಅಂತ ಕೊಡಿ. ವಿದ್ಯಾರ್ಥಿಗಳು 5 ಅಂಕ ಗಳಿಸಿದರೆ ಶ್ರೇಣಿ ಸಿ ಅಂತ ಕೊಡಿ. ಮತ್ತು 5ಕ್ಕಿಂತ ಕಡಿಮೆ ಬಂದಿರೋರು ಏನು ಮಾಡಬೇಕು ಅಂತ ನೋಡಿ. ಕಡಿಮೆ ಬಂದವರು ಗಳಿಸಿದ ವಿದ್ಯಾರ್ಥಿಯನ್ನು ಪ್ರಸ್ತುತ ಅವಧಿಯೊಂದಿಗೆ ಮುಂದುವರಿಯುವ ಮೊದಲು ಹಿಂದಿನ ಅವಧಿಯನ್ನು ವೀಕ್ಷಿಸಬೇಕಾಗಿದೆ. ಈ ತರಗತಿಯಲ್ಲಿ ನಾವು ಹೇಳಿದಾಗೆ ಭಾಗ 2 ಏನೇನು ಬರುತ್ತೆ ಅಂತಂದರೆ ಆಧಾರ ಪ್ರತಿಜ್ಞೆಗಳು ಮತ್ತು ಕೆಲವು ಅಭ್ಯಾಸವನ್ನು ಈ ಪಾಠದಲ್ಲಿ ನೋಡೋಣ. ಆಧಾರ ಪ್ರತಿಜ್ಞೆಗೆ ಹೋಗೋಕ್ಕೆ ಮುಂಚೆ ನಿಮಗೊಂದು ಕುಶಲಾತ್ಮಕ ಒಂದು ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ. ಏನು ಚಟುವಟಿಕೆ 1 ಹೇಳುತ್ತೆ ಅಂತ ನೋಡೋಣ. ಚಟುವಟಿಕೆ 1, ಇವುಗಳ ಮೂಲಕ ಎಷ್ಟು ರೇಖೆ, 1ನೇದು ಹೇಳ್ತಾ ಇದ್ದೇನೆ, ರೇಖೆಗಳನ್ನು ಎಳೆಯಬಹುದು. ಅದರಲ್ಲಿ 1ನೇದು ಕೊಟ್ಟಿರುವ ಒಂದು ಬಿಂದು. ಏನು ಕೊಟ್ಟಿದ್ದಾರೆ? ಕೊಟ್ಟಿರುವ ಒಂದು ಬಿಂದು ಅಂತ ಹೇಳಿದ್ದಾರೆ. ಈ ಒಂದು ಬಿಂದುವಿನಿಂದ ಎಷ್ಟು ರೇಖೆಗಳನ್ನ ಎಳಿಬಹುದು ಅಂತ ಪ್ರಶ್ನೆ ಇದೆ ನಮಗೆ. ಕೊಟ್ಟಿರುವುದು ಈ ಒಂದು ಬಿಂದುವಿನಿಂದ ನಾನು ಒಂದು ರೇಖೆಯನ್ನು ಎಳಿತೀನಿ. ಅದೇ ರೀತಿ ಆ ಬಿಂದುವಿನಿಂದ ಇನ್ನೊಂದು ರೇಖೆ ಎಳಿತೇನೆ. ಅದೇ ಬಿಂದುವಿನಿಂದ ಇನ್ನೊಂದು ರೇಖೆ ಎಳಿತೇನೆ. ಇದರಿಂದ ನಮ್ಗೆ ಏನು ಅನಿಸುತ್ತೆ? ಒಂದು ಬಿಂದುವಿನ ಹಲವಾರು ರೇಖೆಗಳನ್ನು ಎಳಿಬೋದು ಅಂತ ನಾವು ತೀರ್ಮಾನಿಸಬಹುದು. ಒಂದಕ್ಕೆ ಉತ್ತರ ಏನು ಅಂತಂದರೆ, ಒಂದು ಬಿಂದುವಿನಿಂದ ಅನೇಕ ರೇಖೆಗಳನ್ನು ಎಳೆಯಬಹುದು. ಒಂದರಲ್ಲಿ ಇದು 1ನೇ ಕ್ವಶನ್ನು. ಅದರಲ್ಲಿ 2ನೇದು ನೋಡೋಣ. ಎರಡನೇದು ಕೊಟ್ಟಿರುವ 2 ವಿಭಿನ್ನ ಬಿಂದುಗಳು ಅಂತ ಕೇಳಿದ್ದಾರೆ. 2 ವಿಭಿನ್ನ ಬಿಂದುಗಳು ಅಂತಂದರೆ ಎ ಮತ್ತು ಬಿ ಇದೆ. ಇದಕ್ಕೆ ಒಂದು ಸರಳ ರೇಖೆ ಎಳೆದಿದ್ದೇನೆ. ಹಾಗಾದರೆ 2 ವಿಭಿನ್ನ ಬಿಂದುಗಳು ಅಂತ ಬಂದಾಗ ಎಷ್ಟು ರೇಖೆ ಎಳಿಬೋದು? ಕೇವಲ 1 ಮಾತ್ರ. ಹಾಗಾದರೆ 2ನೇದಕ್ಕೇನು? 2 ವಿಭಿನ್ನ ಬಿಂದುಗಳಿಗೆ ಒಂದೇ ಸರಳ ರೇಖೆಯನ್ನು ಎಳೆಯಬಹುದು. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ಒಂದು ಕೇಂದ್ರದಿಂದ ಬಿಂದುವಿನಿಂದ ಎಷ್ಟು ವೃತ್ತಗಳನ್ನು ಎಳೆಯಬಹುದು ಅಂತ ಕೇಳಿದ್ದಾರೆ. ಒಂದೇ ಕೇಂದ್ರ ಬಿಂದು, ನಮಗೆ ಒಂದೇ ಕೇಂದ್ರ ಬಿಂದು ಇದಾಗಿರಲಿ. ಇದರಿಂದ ಒಂದು ತ್ರಿಜ್ಯ ನಾನು ಇಲ್ಲಿಂದ ಇದು ಓ ಅಂತ ತೊಗೊತೇನೆ, ಇದು ಎ ಅಂತ ತೊಗೊತೇನೆ. ಇದರಿಂದ ಒಂದು ವೃತ್ತವನ್ನು ಎಳಿತೇನೆ. ಈ ವೃತ್ತ 2 ಸೆಂಟಿಮೀಟರ್ ಇರಲಿ ಅಂತ ತೊಗೊತೇನೆ. ಇದೇ ಕೇಂದ್ರದಿಂದ ಇನ್ನೊಂದು ವೃತ್ತವನ್ನು ಎಳೆದಾಗ, ಇದೇ ಕೇಂದ್ರದಿಂದ ಇನ್ನೊಂದು ವೃತ್ತವನ್ನು ಎಳೆದಾಗ, ಅಂದರೆ ಒಂದೇ ಕೇಂದ್ರ ಬಿಂದುವಿಂದ ಎಷ್ಟು ವೃತ್ತಗಳನ್ನು ಎಳಿಬಹುದು ಅಂತ ಕೇಳಿದ್ದಾರೆ. ನಮಗೇನು ಅನಿಸುತ್ತೆ? ಒಂದೇ ಕೇಂದ್ರದಿಂದ ಹಲವಾರು ವೃತ್ತಗಳನ್ನು ಎಳಿಬಹುದು ಅಂತ ನಮ್ಗೆ ಅನಿಸುತ್ತೆ. ಎಂಥದ್ದು ಇದನ್ನು ಅಂತ ಹೇಳ್ತೀವಿ ಅಂದರೆ ಏಕಕೇಂದ್ರೀಯ ವೃತ್ತಗಳು ಅಂತ ಹೇಳ್ತೀವಿ. ಒಂದೇ ಕೇಂದ್ರವಿದ್ದು ಹಲವಾರು ವೃತ್ತಗಳು ಬರೋದನ್ನು ಏಕಕೇಂದ್ರೀಯ ವೃತ್ತಗಳು ಅಂತ ಕರೀತೇವೆ.
ಹಾಗಾದರೆ ನಾವು ಎರಡನೇದಕ್ಕೆ ಮೂರನೇದು ನೋಡೋಣ. ಮೂರನೇದು, ಒಂದು ಅಂತ್ಯಗೊಂಡಿರುವ ರೇಖಾಖಂಡವನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದೇ ಅಂತ ಕೇಳಿದ್ದಾರೆ. ಒಂದು ಅಂತ್ಯಗೊಂಡಿದೆ, ಇಲ್ಲಿ ಎ ಬಿ ಏನು ಅಂತ್ಯಗೊಂಡಿದೆ, ಅದೇ ರೀತಿ ಇಲ್ಲಿ ಪಿ ಕ್ಯೂ ಅಂತ ತೆಗೆದುಕೊಳ್ತೇನೆ. ಈ ಪಿ ಕ್ಯೂನ ಅನಿರ್ದಿಷ್ಟವಾಗಿ ಎಳೆಯಬಹುದಾ ಅಂತ ಕೇಳಿದ್ದಾರೆ. ನಾನು ಪಿ ಅನ್ನೋ ಈ ಒಂದು ರೇಖಾಖಂಡ ಏನಿದೆ, ಈ ರೇಖಾಖಂಡವನ್ನು ನಾನು ಪಿನ ಏನು ಮಾಡ್ತೇನೆ, ಅದೇ ರೀತಿ ವೃದ್ಧಿಸ್ತೇನೆ. ಅದೇ ರೀತಿ ಇಲ್ಲಿ ಕ್ಯೂನ ನಾನು ಅದೇ ರೀತಿ ವೃದ್ಧಿಸ್ತೇನೆ. ಆವಾಗ ಏನಾಗುತ್ತೆ, ಎರಡೂ ಕಡೆನೂ ವೃದ್ಧಿಸ್ತಾ ಹೋಗುತ್ತೆ. ಅದನ್ನೇ ಕೇಳಿದ್ದಾರೆ ಮೂರನೇ ಪ್ರಶ್ನೆ. ಏನು ಮೂರನೇ ಪ್ರಶ್ನೆ ಕೇಳಿದ್ದಾರೆ, ಒಂದು ಪಿ ಕ್ಯೂ ಎಂಬ ಸರಳ ರೇಖೆ ಅನಿರ್ದಿಷ್ಟವಾಗಿ ಎರಡು ಕಡೆ ವೃದ್ಧಿಸಬಹುದೇ? ಹೌದು, ವೃದ್ಧಿಸಬಹುದು ಅಂತ ಬರೆಯೋಣ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಪರಿಮಾಣ 1 ಕೋನ ಪ್ಲಸ್ ಪರಿಮಾಣ 2ನೇ ಕೋನನ ಬೆಲೆ ಕಂಡುಹಿಡಿಯಿರಿ ಮತ್ತು ಬಿ ಎ ಒಂದು ಸರಳ ರೇಖೆ ಮತ್ತು ಡಿ ಸಿ ಸರಳ ರೇಖೆಗಳನ್ನು ವೃದ್ಧಿಸಿ. ಈ ವೃದ್ಧಿಸಿದಾಗ ಇದರಿಂದ ನೀವು ಏನನ್ನು ತೀರ್ಮಾನಿಸುವಿರಿ ಅಂತ ಕೇಳ್ತಾ ಇದ್ದಾರೆ. ಒಂದು ಚಿತ್ರವನ್ನು ಬರೆಯೋಣ. ಚಿತ್ರವನ್ನು ಬರೆದಿದ್ದೇವೆ. ಎ ಬಿ ಒಂದು ಸರಳ ರೇಖೆ ಮತ್ತು ಅದೇ ರೀತಿ ಸಿ ಡಿ ಅನ್ನೋದು ಇನ್ನೊಂದು ಸರಳ ರೇಖೆ. ಇದೆರಡು ವೃದ್ಧಿಸಿದಾಗ ಏನಾಗುತ್ತೆ ಅಂತ ನೋಡೋಣ. ಎ ಬಿನ ವೃದ್ಧಿಸ್ತೀವಿ, ಅದೇ ರೀತಿ ಸಿ ಡಿನ ವೃದ್ಧಿಸೋಣ. ಎ ಬಿಯನ್ನು ವೃದ್ಧಿಸಿದಾಗ ಈ ರೀತಿಯಾಗಿದೆ. ಸಿ ಡಿಯ ರೇಖೆಯನ್ನು ವೃದ್ಧಿಸಿದಾಗ ಅಂದರೆ ಇಲ್ಲಿ ಒಂದು ಕಡೆ ಏನಾಗ್ತಾ ಇದೆ, ಛೇದಿಸ್ತಾ ಇದೆ. ಈ ಛೇದಿಸೋ ಬಿಂದು ಏನಾಗಿರಲಿ, ಇ ಅಂತ ಆಗಿರಲಿ. ಅವ್ರೇನು ಕೊಟ್ಟಿದ್ದಾರೆ, ಪರಿಮಾಣ ಕೋನ 1 ಪ್ಲಸ್ ಪರಿಣಾಮ ಕೋನ 2 ಎರಡನ್ನು ನಾವು ಕಂಡುಹಿಡಬೇಕು ಅಂತ ಕೇಳಿದ್ದಾರೆ. ನಮಗೇನು ಅನಿಸ್ತಾ ಇದೆ, ಕೋನ 1 ನಾವು ಕೋನಮಾಪಕವನ್ನು ಇಟ್ಕೊಂಡ್ರೆ ನಮಗೆ 100 ಡಿಗ್ರಿ ತೋರಿಸ್ತಾ ಇದೆ. ಪ್ಲಸ್ ಕೋನ 2 ಇಟ್ಕೊಂಡ್ರೆ 60 ಡಿಗ್ರಿ ತೋರಿಸ್ತಾ ಇದೆ. ಇದರ ಒಂದು ಪರಿಮಾಣ 100 ಡಿಗ್ರಿ ಪ್ಲಸ್ 60 ಡಿಗ್ರಿ ಎರಡು ಕೂಡಿಸಿದಾಗ 160 ಡಿಗ್ರಿ ಬರುತ್ತೆ. ನಮಗೇನು ಎರಡೂ ಕೋನಗಳು ಎಷ್ಟು ಅಂತ ಕೇಳಿದ್ದಾರೆ. ಮತ್ತು ಪ್ರಶ್ನೆ ಮುಂದುವರಿಸಿದಾಗ ಬಿಗೆ ಮತ್ತು ಡಿ ಸಿಗಳನ್ನು ವೃದ್ಧಿಸಿ ಅಂತ ಕೇಳಿದ್ದಾರೆ. ವೃದ್ಧಿಸಿದ್ದೇವೆ. ಇದರಿಂದ ನೀವು ಏನನ್ನು ತೀರ್ಮಾನಿಸುವಿರಿ ಅಂತ ಕೇಳಿದ್ದಾರೆ. ಇದು ಏನು ತೀರ್ಮಾನಿಸ್ತಾ ಇದ್ದೀವಿ, ಈ ಸರಳ ರೇಖೆ ಮತ್ತು ಎರಡು ಸರಳ ರೇಖೆ ಛೇದಿಸ್ತಾ ಇದೆ. ಅಂದರೆ ಎ ಪಿ ಒಂದು ಸರಳ ರೇಖೆ ಮತ್ತು ಸಿ ಡಿ ಒಂದು ಸರಳ ರೇಖೆ, ಇದೆರಡು ಏನಾಗಿಲ್ಲ, ಎರಡು ಎ ಬಿ ಮತ್ತು ಸಿ ಡಿ ಎರಡು ಏನಾಗಿಲ್ಲ, ಸಮಾಂತರವಾಗಿಲ್ಲ. ಇದಕ್ಕೋಸ್ಕರ ಏನಾಯಿತು, ಛೇದಿಸ್ತಾ ಇತ್ತು. ಅದೇ ರೀತಿ ಸಮಾಂತರವಾದರೆ ಏನಂತ ನೋಡೋಣ. ಒಂದು ಸರಳ ರೇಖೆಯನ್ನು ತೆಗೆದುಕೊಳ್ಳೋಣ. ಇದು ಎ ಮತ್ತು ಬಿ ಬಿಂದುಗಳಲ್ಲಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಪಿ ಕ್ಯೂ ಬಿಂದುಗಳನ್ನು ತಗೊಳ್ಳೋಣ. ಇದೆರಡು ಒಂದಕ್ಕೊಂದು ಸಮಾಂತರವಾಗಿದೆ. ಇದು ನಾನು ಇದಕ್ಕೆ 90 ಡಿಗ್ರಿ ಒಂದು ಲಂಬವಾಗಿ ಛೇದಿಸ್ತೇನೆ. ಅಂದರೆ ಇಲ್ಲಿ ಕೋನ 1 ಅಂತ ತೆಗೆದುಕೊಳ್ತೇನೆ ಮತ್ತು ಇದು ಕೋನ 2 ಅಂತ ತೆಗೆದುಕೊಳ್ತೇನೆ. ಎರಡು ಲಂಬವಾಗಿದೆ ಅಂತಂದರೆ ಕೋನ 1 ಎಷ್ಟಿರುತ್ತೆ, 90 ಡಿಗ್ರಿ ಆಗಿದೆ. ಮತ್ತು ಅದೇ ರೀತಿ ಕೋನ 2 ಅಂತಂದರೆ 90 ಡಿಗ್ರಿ ಆಗಿದೆ. 90 ಡಿಗ್ರಿ ಎರಡೂ ಲಂಬ ಕೋನ, ಇದರ ಎರಡರ ಮೊತ್ತ ಎಷ್ಟು ನೋಡೋಣ. ಇದರ ಒಂದು ಪರಿಮಾಣ ಕೋನ 1 ಪ್ಲಸ್ ಕೋನ 2. ಕೋನ 1 ಅಂತಂದರೆ ಎಷ್ಟು, 90 ಡಿಗ್ರಿ ಪ್ಲಸ್ ಕೋನ 2 ಅಂದರೆ 90 ಡಿಗ್ರಿ. ಇದೆರಡನ್ನು ಕೂಡಿದಾಗ 180. ಅಂದರೆ ಅಂತರ್ಮುಖ ಕೋನಗಳು ಎರಡು ಕೂಡಿದಾಗ 180 ಬರುತ್ತೆ. ಹಾಗಾದರೆ ಇದನ್ನು ಎರಡು ವೃದ್ಧಿಸೋಣ, ನೋಡೋಣ ಎಲ್ಲರೂ ಛೇದಿಸುತ್ತಾ ಅಂತ ನೋಡೋಣ. ಏನು ಕಾಣಿಸಿದೆ ಮಕ್ಕಳೇ, ನಮಗೆ ಎರಡೂ ಸರಳ ರೇಖೆಯನ್ನು ಏನಾದ್ರು ವೃದ್ಧಿಸಿದಾಗ ನಮಗೆ ಅನಂತವಾಗಿ ಮುಂದೆ ಹೋಗ್ತಾ ಇರತ್ತೆ ಹೊರತು ಎಲ್ಲೂ ಛೇದಿಸೋದಿಲ್ಲ. ನಮಗೆ ಇದರಿಂದ ಏನು ಅರ್ಥ ಮಾಡ್ಕೊಬೋದು,
ನಮಗೆ ಕೋನಗಳು ಎರಡರ ಮೊತ್ತ 180 ಆಗಿದ್ರೆ ಛೇದಿಸೋದಿಲ್ಲ. ಅದರ ಬದಲು 180ಕ್ಕಿಂತ ಒಳಗಡೆ ಇದ್ದಾಗ, ಕಡಿಮೆ ಇದ್ದಾಗ ಏನಾಗುತ್ತೆ, ಛೇದಿಸುತ್ತೆ. ಅದೇ ರೀತಿ ಇಲ್ಲಿ ಎರಡು 180ಕ್ಕಿಂತ ಕಡಿಮೆ ಇತ್ತು. ಇಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ ಒಂದು ಸರಳ ರೇಖೆಯ ಮೊತ್ತ ಯಾವತ್ತೂ ನಮ್ಗೆ ಏನು ಅಂತ ತಿಳಿದಿರ್ತೀವಿ, 180 ಅಂತ ತಿಳಿದಿರ್ತೇವೆ. ಇಲ್ಲಿ ಕೋನ 1 ನಮಗೆ 100 ಬಂತು ಅಂದರೆ ಇಲ್ಲೆಷ್ಟಿರುತ್ತೆ, 80 ಇರುತ್ತೆ. ಅದೇ ರೀತಿ ಇಲ್ಲಿ 60 ಅಂತ ಎರಡನೇ ಕೋನ ಬಂತು. ಅದೇ ರೀತಿ ಇಲ್ಲಿ 60 ಇದ್ದರೆ ಇಲ್ಲಿ ಎಷ್ಟಿರುತ್ತೆ, 120 ಇರುತ್ತೆ. ಇಲ್ಲಿ ಅಂತರ್ ಕೋನಗಳು 120 + 80 ಎಷ್ಟಾಯಿತು, 200 ಆಯಿತು. ಅಂದರೆ ನಮಗೆ ಯಾವುದೇ ಒಂದು ಮೊತ್ತ ಸರಳ ಕೋನಗಳ ಅಂತರ್ಮುಖ ಮೊತ್ತ ಎಷ್ಟಾಗಿರಬೇಕು, 180 ಆಗಿರಬೇಕು. 180ಕ್ಕಿಂತ ಮೇಲೆ ಹೋಗ್ತಾ ಇದೆ ಅಂದರೆ 180ಕ್ಕಿಂತ ಮೇಲೆ ಬಂದಾಗ ನಮ್ಮ ಕೋನಗಳು ಎಲ್ಲೂ ಸಂಧಿಸೋದಿಲ್ಲ. 180ಕ್ಕಿಂತ ಕಡಿಮೆ ಬಂದಾಗ ಎಲ್ಲಾಗುತ್ತೆ, ಒಂದು ಬಿಂದುವಿನಲ್ಲಿ ಸಂಧಿಸುತ್ತೆ ಅಂತ ನಾವು ಈ ಚಟುವಟಿಕೆಯ 4ನೇ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡ್ವಿ. ಈಗ ಮುಂದೆ ನಾವು 5 ಆಧಾರ ಪ್ರತಿಜ್ಞೆಯನ್ನು ನೋಡ್ತೇವೆ. ಒಂದೇ ಆಧಾರ ಪ್ರತಿಜ್ಞೆ ಏನು ಹೇಳುತ್ತೆ ಅಂತ ನೋಡೋಣ. ಆಧಾರ ಪ್ರತಿಜ್ಞೆ 1, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಚಟುವಟಿಕೆಯಲ್ಲಿ ತಿಳ್ಕೊಂಡೇ ಅಲ್ಲ ಮಕ್ಕಳೇ. ಯಾವುದೇ ಒಂದು ಬಿಂದುವಿನಿಂದ ನಾವು ಇನ್ನೊಂದು ಬಿಂದುವಿನ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಇಲ್ಲಿ ಎ ಅನ್ನೋದು ಒಂದು ಬಿಂದು, ಬಿ ಅನ್ನೋದು ಒಂದು ಸರಳ ರೇಖೆಯನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಆಧಾರ ಪ್ರತಿಜ್ಞೆ 2, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಎ ಅನ್ನೋದು ಒಂದು ಬಿಂದು, ಬಿ ಅನ್ನೋದು ಒಂದು ಬಿಂದು. ಎ ಒಂದು ಬಿಂದುವಿನ ನಾವು ಸರಳ ರೇಖೆಯನ್ನು ಹಾಗೆ ವೃದ್ಧಿಸಿದಾಗ, ಬಿ ಅದೇ ರೀತಿ ಇನ್ನೊಂದು ರೇಖೆಯನ್ನು ವೃದ್ಧಿಸಿದಾಗ ಎರಡೂ ಏನಾಗುತ್ತೆ, ಅಂತ್ಯಗೊಂಡಿರುವ ರೇಖೆಯನ್ನು ನಾವು ಅನಿರ್ದಿಷ್ಟವಾಗಿ ಎಷ್ಟು ಬೇಕಾದ್ರೂ ವೃದ್ಧಿಸ್ತಾ ಹೋಗ್ಬೋದು ಅಂತ ನೋಡಿದ್ವಿ. ಅದೇ ರೀತಿ ಆಧಾರ ಪ್ರತಿಜ್ಞೆ 3, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಮಕ್ಕಳೇ, ನಾನು ಚಟುವಟಿಕೆಯಲ್ಲಿ ಹೇಳಿದೆ, ಒಂದು ಕೇಂದ್ರದಿಂದ ಹಲವಾರು ವೃತ್ತಗಳನ್ನು ನಾವು ಎಳಿಬೋದು. ಅದನ್ನು ಏಕಕೇಂದ್ರೀಯ ವೃತ್ತ ಅಂತ ಹೇಳಿದ್ವಿ. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀವಿ ಚಿತ್ರದಲ್ಲಿ, ಎ ಬಿ ಅನ್ನೋದು ಏನಾಗಿದೆ, ಒಂದು ರೇಖೆ ಆಗಿದೆ. ಎಂಥ ರೇಖೆ ವೃತ್ತದಲ್ಲಿ, ಅದನ್ನು ವ್ಯಾಸ ಅಂತ ಹೇಳ್ತೇವೆ. ವ್ಯಾಸ ಎಷ್ಟು ಅಳತೆ ಇದೆ, 10 ಸೆಂಟಿಮೀಟರ್ ಇದೆ. ಅಂದರೆ ಯಾವುದೇ ಕೇಂದ್ರದಿಂದ ನಾವು ತ್ರಿಜ್ಯವನ್ನು ಎಳೆದಾಗ ಒಂದು ವೃತ್ತವನ್ನು ಎಳೆಯಬಹುದು. ಅದೇ ರೀತಿ ಆಧಾರ ಪ್ರತಿಜ್ಞೆ 4 ನೋಡೋಣ. ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮನಾಗಿರುತ್ತದೆ. ನಾವು ಸ್ವಯಂ ಸಿದ್ಧದಲ್ಲಿ ತಿಳಿದಿದ್ದೀವಿ ಏನು, ಯಾವುದೇ ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಾಗ ಮಕ್ಕಳೇ, ಇಲ್ಲಿ ನೋಡಿ ಒಂದು ಲಂಬಕೋನ ತ್ರಿಭುಜ ಇದೆ. ಆಯಿತಾ, ಏನಿದೆ ಇಲ್ಲಿ, ಇಲ್ಲಿ ಎ ಅನ್ನೋದು ಎತ್ತರವಾಗಿದೆ, ಇಲ್ಲಿ ಬಿ ಅನ್ನೋದು ಏನಾಗಿದೆ, ಪಾದ ಆಗಿದೆ. ಅದೇ ರೀತಿ ಇನ್ನೊಂದು ತೋರಿಸ್ತೇನೆ ನೋಡಿ ನಿಮಗೆ. ಅದೇ ರೀತಿ ಇನ್ನೊಂದು ಲಂಬಕೋನ ತ್ರಿಭುಜ. ಎರಡೂ ಲಂಬಕೋನಗಳೇನಾಗುತ್ತೆ, ಎರಡೂ ನಾನು ಜೋಡಿಸ್ತಾ ಇದ್ದೀನಿ ನೋಡಿ. ಎರಡೂ ಲಂಬಕೋನಗಳನ್ನು ಜೋಡಿಸಿದಾಗ ಏನಾಯಿತು, ಐಕ್ಯವಾಯಿತು. ಹಾಗಲ್ವಾ. ಹಾಗಾದ್ರೆ ಎರಡೂ ಲಂಬಕೋನಗಳು ನಾವು ಜೋಡಿಸಿದಾಗ ನಮಗೆ ಈ ಒಂದು ಕೋನ ಎಷ್ಟು ಬರ್ತಾ ಇದೆ, 90 ಡಿಗ್ರಿ ಬರ್ತಾ ಇದೆ. ಅದು ತುಂಬ ಮುಖ್ಯವಾದದ್ದು. ಹಾಗಾದರೆ ನಾವು ಆಧಾರ ಪ್ರತಿಜ್ಞೆ 4ರಿಂದ ಏನಂತ ತಿಳಿದ್ವಿ, ಎರಡು ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತದೆ. ಈಗ ಪಿ ಅನ್ನೋದು 90 ಡಿಗ್ರಿ, ಇನ್ನೊಂದು ಕೋನ ಕ್ಯೂ ಅನ್ನೋದು 90 ಡಿಗ್ರಿ ಆದಾಗ ಎರಡು ಕೋನಗಳು ನಮಗೆ ಸಮವಾಗಿ ತಿಳಿಯಬಹುದು. ಆಧಾರ ಪ್ರತಿಜ್ಞೆ 5, ಇದೊಂದು ಸ್ವಲ್ಪ ಉದ್ದ ಇರ್ಬೋದು, ಆದರೆ ನಮಗೆ ಒಳಾರ್ಥವನ್ನು ತಿಳಿದಾಗ ನಮಗೆ ಇದರ ಒಂದು ಕೋನಗಳು ಏನು ಕೋನ, ಎರಡು ಲಂಬಕೋನಗಳ ಮೊತ್ತವನ್ನು ನಾವು 180 ಡಿಗ್ರಿಯಿಂದ ಕಡಿಮೆ ಇದ್ದಾಗ ಈ ಆಧಾರ ಪ್ರತಿಜ್ಞೆ 5 ನಮಗೆ ಸರಳೀಕರಿಸುತ್ತೆ. ಇದನ್ನು ನೋಡೋಣ. ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಬಂದರೆ ಆ ಎರಡೂ ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡು ಲಂಬಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲೇ ಆ ಎರಡೂ ಸರಳ ರೇಖೆಗಳನ್ನು ಒಂದನ್ನೊಂದು ಸಂಧಿಸುತ್ತದೆ. ನಾವೇನು ಇಲ್ಲಿ ಚಿತ್ರವನ್ನು ನೋಡಿದ್ವಿ ಅಲ್ಲ ಮಕ್ಕಳೇ, ಇದೇ ಏನು ಆಧಾರ ಪ್ರತಿಜ್ಞೆ 5 ನಾನು ಹೇಳಿದ್ದು. ಈ ಎರಡು ಕೋನ 1 ಮತ್ತು ಕೋನ 2 ಎರಡನ್ನೂ ವೃದ್ಧಿಸಿದಾಗ ನಮಗೇನಾಗ್ತಿದೆ, ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಅಂದರೆ ಕೋನ 1 + ಕೋನ 2 ಅಂದರೆ ಎರಡು ಲಂಬಕೋನಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಇದ್ದಾಗ ನಮಗೆ ಆ ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸುತ್ತೆ. ಅದೇ ಕೋನ 1 ಮತ್ತು ಕೋನ 2 ಎರಡರ ಮೊತ್ತ ಏನಾಗಿದ್ದರೆ, ಲಂಬಕೋನವಾಗಿದ್ದರೆ ಏನಾಗ್ತಿದೆ ನೋಡಿ, ಇಲ್ಲಿ ಎರಡನ್ನು ವೃತ್ತಿಸಿದಾಗ ಏನಾಗ್ತಿದೆ, 180 ಡಿಗ್ರಿ ಬರ್ತಾ ಇದೆ. ಅದಕ್ಕೋಸ್ಕರ ನಮಗೆ ಈ ಒಂದು ಆಧಾರ ಪ್ರತಿಜ್ಞೆ 5 ನಮಗೆ ಎರಡೂ ಅಂತರ್ಮುಖ ಕೋನಗಳ ಮೊತ್ತ ಕಡಿಮೆ ಇರಬೇಕು. ಆವಾಗ ಆಧಾರ ಪ್ರತಿಜ್ಞೆ ನಮ್ಗೆ ಏನಾಗುತ್ತೆ, ಅದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ. ಇದೇ ರೀತಿ ಆಧಾರ ಪ್ರತಿಜ್ಞೆಯನ್ನು ನಾವು 5 ತಿಳ್ಕೊಂಡ್ರಲ್ಲ, ಒಬ್ಬ ಪ್ಲೇಫೇರ್ ಸಿದ್ಧಾಂತವನ್ನು ಕೊಟ್ಟ. ನೋಡಿ ಅಲ್ಲಿ ಎಲ್ ರೇಖೆಗೆ ಎಲ್ ಮೇಲೆ ಇಲ್ಲದ ಒಂದು ಬಿಂದು ಪಿ ಯ ಮೂಲಕ ಎಳೆದ
ರೇಖೆಗಳಲ್ಲಿ ಒಂದೇ ಒಂದು ರೇಖೆ ಎಂ ಎಲ್ಗೆ ಸಮಾಂತರವಾಗಿರುತ್ತದೆ. ಏನಂಗಂತಂದರೆ ಮಕ್ಕಳೇ, ಎಲ್ ಮತ್ತು ಎಂ ರೇಖೆಗಳು ಎರಡು ಸಮಾಂತರವಾಗಿದೆ ಅಂತ ಕಾಣ್ತಿದೆಯಲ್ಲ ಮಕ್ಕಳೇ. ಅದೇ ರೀತಿ ನೋಡಿ, ಅಲ್ಲಿ ಹಲವಾರು ರೇಖೆಗಳು ನಿಮಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಹಾಗಾದರೆ ಇದರಿಂದ ನಾವು ಏನು ಪರಿಗಣಿಸ್ಬೋದು? ಎಲ್ ಮತ್ತು ಎಂ ಏನಾಗ್ತಿದೆ, ಒಂದು ಸರಳ ರೇಖೆ ಎರಡೂ ಸಮಾಂತರವಾಗಿದೆ ಅಂತ ನೋಡ್ಬೋದು. ನಾವು ಇದುವರೆಗೂ ಆಧಾರ ಪ್ರತಿಜ್ಞೆಗಳನ್ನು ತಿಳ್ಕೊಂಡ್ವಿ, ಅದೇ ರೀತಿ ಪ್ಲೇಫೇರ್ ಸಿದ್ಧಾಂತವನ್ನು ತಿಳಿದ್ವಿ. ಈಗ ಅಭ್ಯಾಸವನ್ನು ನೋಡೋಣ. ಒಂದನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದು ಏನು ಕೊಟ್ಟಿದ್ದಾರೆ, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಹೌದಾ? ತಪ್ಪು. ಯಾಕೆ? ಒಂದು ಬಿಂದುವಿನಿಂದ ನಾವು ಹಲವಾರು ಸರಳ ರೇಖೆಗಳನ್ನು ಹಾದು ಹೋಗ್ಬೋದು. ಆದ್ದರಿಂದ ತಪ್ಪು. ಯಾಕೆಂದರೆ ಅಸಂಖ್ಯಾತ ಸರಳ ರೇಖೆಯನ್ನು ಎಳೆಯಬಹುದು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತದೆ. ಎರಡು ಪ್ರತ್ಯೇಕ ಬಿಂದು ಇದೆ, ಬಿಂದು ಎ ಮತ್ತು ಬಿಂದು ಬಿ. ಇದಕ್ಕೊಂದು ಸರಳ ರೇಖೆ ಎಳೆದಿದ್ದೇವೆ. ಇದರಲ್ಲಿ ಏನು ಕೇಳಿದರೆ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳಾಗೋದು. ಅಪರಿಮಿತ ಆಗುತ್ತಾ ಮಕ್ಕಳೇ? ಕೇವಲ ಒಂದೇ ರೇಖೆ ಆಗುತ್ತೆ. ಅದಕ್ಕೋಸ್ಕರ ಇದು ಎರಡನೇದು ತಪ್ಪು. ಎರಡು ಬಿಂದುಗಳಿಂದ ಒಂದೇ ರೇಖೆ ಎಳೆಯಬಹುದು. ತಪ್ಪು. ಬಿಂದುವಿನಿಂದ ಒಂದೇ ರೇಖೆ ಎಳೆಯಬಹುದು, ಒಂದೇ ಸರಳ ರೇಖೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಒಂದೇ ಅಂತ್ಯಗೊಂಡಿರುತ್ತಂತೆ. ಈಗ ಇದೇ ಎ ಬಿ ಅಂತ ತೊಗೊತೇನೆ. ಇದನ್ನು ಅಂತ್ಯಗೊಂಡಿದೆ ಎ ಬಿ. ಇದನ್ನು ನಾನು ಎರಡೂ ಕಡೆ ಅನಿರ್ದಿಷ್ಟವಾಗಿ ಎಳೆದರೆ ಅನಿರ್ದಿಷ್ಟವಾಗಿ ಎಳಿಬೋದು ಅಂತ ಕೇಳಿದ್ದಾರೆ. ಹೌದು, ಕರೆಕ್ಟ್. ಇದು ಸರಿ ಇದೆ. ಅನಿರ್ದಿಷ್ಟವಾಗಿ ನಾವು ಎಳೆಯಬಹುದು ಅನ್ನೋದು ಸರಿ ಇದೆ. ನಾಲ್ಕನೇದು, ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳು ತ್ರಿಜ್ಯಗಳು ಸಮವಾಗಿರುತ್ತದೆ. ಏನು ಕೊಟ್ಟಿದ್ದಾರೆ ಮಕ್ಕಳೇ? ಇಲ್ಲಿ ನೋಡಿ, ಎರಡು ವೃತ್ತ ಇದೆ. ಇದೊಂದು ವೃತ್ತ, ಇದೊಂದು ವೃತ್ತ ಅಲ್ವಾ? ಕಳೆದ ತರಗತಿಯಲ್ಲಿ ಸ್ವಯಂ ಸಿದ್ಧ ಬಗ್ಗೆ ಹೇಳಿದ್ವಿ. ಎರಡು ವೃತ್ತಗಳು ನೋಡಿ ತ್ರಿಜ್ಯ ಸಮವಾಗಿದೆ. ನೋಡಿ, ಎರಡು ಎರಡು ಏನಾಗ್ತದೆ, ಐಕ್ಯವಾಗಿದೆ. ಅಂದರೆ ಇದರ ತ್ರಿಜ್ಯ ಅಥವಾ ವ್ಯಾಸ ಎರಡು ಸಮವಾಗಿದ್ದರೆ ಮಾತ್ರ ಅಲ್ವಾ ನಮಗೇನಾಗುತ್ತೆ, ಸಮವಾಗಿರುತ್ತೆ. ಅದಕ್ಕೋಸ್ಕರ ಎರಡು ವೃತ್ತಗಳು ಎರಡನ್ನು ನಾವು ಸಮವಾಗಿ ತೆಗೆದುಕೊಂಡಾಗ ವೃತ್ತಗಳ ತ್ರಿಜ್ಯ ಸಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾಲ್ಕನೇದು ಏನಾಗಿದೆ, ಸರಿ. ಏನು ಹೇಳ್ತಾ ಇದೆ, ಎರಡು ಸಮವಾಗಿರುತ್ತ ವೃತ್ತವನ್ನು ನೋಡ್ಬೋದು. ನಾವು ಎರಡನೇ ಪ್ರಶ್ನೆಗೆ ಹೋಗೋಣ. ಏನು ಎರಡನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನ ಚಿತ್ರದಲ್ಲಿ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆದರೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ. ಒಂದು ಚಿತ್ರವನ್ನು ಬರೆಯೋಣ ಮಕ್ಕಳೇ. ಚಿತ್ರವನ್ನು ಇಲ್ಲಿ ಬರೆದಿದ್ದೇವೆ. ಏನು ಕೊಟ್ಟಿದ್ದಾರೆ, ದತ್ತ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂತ ಕೊಟ್ಟಿದ್ದಾರೆ. ನಾವು ಏನು ಸಾಧನೆ ಮಾಡಬೇಕು, ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ. ಅದಕ್ಕೋಸ್ಕರ ನಾನು ದತ್ತವನ್ನು ತೆಗೆದುಕೊಳ್ತೇನೆ. ಎ ಸಿ ಈಸ್ ಈಕ್ವಲ್ ಟು ಬಿ ಡಿ. ನಾನೇನು ಮಾಡ್ತೇನೆ, ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆಯೂ ಬಿ ಸಿ ಎಂಬ ಒಂದು ರೇಖೆಯನ್ನು ಕಳೀತೇನೆ. ನಾವು ಸ್ವಯಂ ಸಿದ್ಧದಲ್ಲಿ ತಿಳಿದಿದ್ವಿ, ಏನು ಅಂಶಗಳನ್ನು ಎರಡೂ ಕಡೆ ಕಳೆದಾಗ ಬರುವ ಅಂಶವು ಸಮನಾಗಿರುತ್ತೆ ಅಂತ. ಅದೇ ರೀತಿ ಎ ಸಿ ಮೈನಸ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ. ನೋಡಿ ಮಕ್ಕಳೇ, ಚಿತ್ರದಲ್ಲಿ ಏನು ಕಾಣಿಸ್ತಿದೆ, ಇದು ಸ್ವಯಂ ಸಿದ್ಧ. ನಾನು ಹೇಳಿದೆ ಅಂಶವನ್ನು ಎರಡೂ ಕಡೆ ಕಳೆದಾಗ ಬರುವ ಅಂಶವು ಸಮನಾಗಿರುತ್ತೆ ಅಂತ. ಎ ಸಿ ಮೈನಸ್ ಬಿ ಸಿ ಏನು ಅಂತ ನೋಡೋಣ. ನೋಡಿ, ಇದು ಎ ಸಿ ಆಗಿದೆ, ಅದರಲ್ಲಿ ಬಿ ಸಿಯನ್ನು ಕಳೀತಾ ಇದ್ದೇನೆ. ಉಳಿದಿದ್ದೇನಾಗುತ್ತೆ, ಎ ಬಿ ಆಗುತ್ತೆ. ಅದೇ ರೀತಿ ಬಲಗಡೆ ಬಿ ಡಿ ಇದೆ. ಬಿ ಡಿಯಲ್ಲಿ ಏನು ಕಳೀತಾ ಇದ್ದೀನಿ, ಬಿ ಸಿಯನ್ನು ಕಳೀತಾ ಇದ್ದೀವಿ. ಬಿ ಡಿಯಲ್ಲಿ ಬಿ ಸಿ ಕಳೆದ್ರೆ ಏನು ಬರುತ್ತೆ, ಉಳಿದಿದ್ದು ಸಿ ಡಿ ಬರುತ್ತೆ. ಬಿ ಡಿ ಮೈನಸ್ ಬಿ ಸಿ ಅಂದರೆ ಸಿ ಡಿ. ಏನು ನಾವು ಸಾಧಿಸ್ತೀವಿ ನೋಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತಾಯಿತು. ಅಂದರೆ ಸರಳ ರೇಖೆಯಲ್ಲಿ ಎ ಸಿ ಬಿ ಡಿಗೆ ಸಮವಾಗಿದ್ದರೆ ಬಿ ಸಿ ಅನ್ನೋ ಅಂಶ ಎ ಸಿಯಲ್ಲೂ ಇದೆ, ಬಿ ಸಿ ಎಂಬ ಅಂಶ ಬಿ ಡಿಯಲ್ಲೂ ಇದೆ. ಅದೇ ರೀತಿ ನಾನು ಏನು ಮಾಡಿದೆ, ಬಿ ಸಿ ಎರಡೂ ಕಡೆ ಏನು ಮಾಡಿದೆ, ಕಳೆದಾಗ ಏನು ಬಂತು ನೋಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಯಿತು. ಅಂದರೆ ನಾವು ಸ್ವಯಂ ಸಿದ್ಧವನ್ನು ಉಪಯೋಗಿಸ್ಕೊಂಡು ಒಂದು ಪ್ರಶ್ನೆಯನ್ನು ಉತ್ತರವನ್ನು ತಂದ್ವಿ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಯಿತು. ಮೂರನೇ ಒಂದು ಪ್ರಶ್ನೆಗೆ ಹೋಗೋಣ.
ಕೆಳಗಿನ ಚಿತ್ರದಲ್ಲಿ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಇಸ್ ಈಕ್ವಲ್ ಟು ಅರ್ಧ ಎ ಬಿ ಎಂದು ಸಾಧಿಸಿ. ಮೂರನೇ ಪ್ರಶ್ನೆ ಏನಂತ ಬರಿಬೋದು? ಎ ಸಿ ಪ್ಲಸ್ ಸಿ ಬಿ ಅಂತ ಬರಿಬೋದು ಅಲ್ವಾ ಮಕ್ಕಳೇ? ಹಾಗಾದರೆ ನಮಗೇನು ಬೇಕಾಗಿರೋದು? ಎ ಸಿ ಇಸ್ ಈಕ್ವಲ್ ಟು ಅರ್ಧ ಎ ಬಿ ಅಂತ ಬೇಕು ಅಲ್ವಾ? ಎ ಸಿ ಪ್ಲಸ್ ಎ ಸಿ ಅಂತ ಬರಿಬೋದು. ಬಲಗಡೆ ಏನಂತ ಬರಿಬೋದು? ಎ ಬಿ. ಎ ಸಿ ಪ್ಲಸ್ ಎ ಸಿ ಏನಾಯಿತು? 2 ಎ ಸಿ ಆಯಿತು. 2 ಎ ಸಿ ಇಸ್ ಈಕ್ವಲ್ ಟು ಏನಾಯಿತು? ಎ ಬಿ. ನಮಗೆ ಬೇಕಾಗಿರೋದೇನು? ಎ ಸಿ ಮಾತ್ರ, 2 ಅನ್ನೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ನಾನು 2 ಎಡಗಡೆ ಇರೋದನ್ನ ಏನು ಮಾಡ್ತೀನಿ? ಬಲಗಡೆ ತರ್ತೇನೆ. ಎ ಸಿ ಇಸ್ ಈಕ್ವಲ್ ಟು ಏನು ಬಂತು? ಅರ್ಧ ಎ ಬಿ ಅಂತ ಬಂತು. ಅಂದರೆ ಎ ಬಿ ಎಂಬ ಸರಳ ರೇಖೆಯಲ್ಲಿ ಎ ಸಿಯು ಅರ್ಧ ಅಂಶವಾಗಿದೆ ಅನ್ನೋದು ಇದರಲ್ಲಿ ನಮಗೆ ಅರ್ಥೈಸ್ಕೊಬೋದು. ಅಂದರೆ ಎರಡೂ ಕಡೆಗೂ ನಾವು ಸಮಾಂತರವಾಗಿ ಕೂಡಿದಾಗ ಉಳಿದ ಒಂದು ರೇಖೆ ನಮಗೆ ಸಮಾಂತರವಾಗಿರುತ್ತದೆ ಅನ್ನೋದು ಈ ಮೂರನಲ್ಲಿ ನೋಡ್ಬೋದು. 4ನೇದಕ್ಕೆ ಹೋಗೋಣ. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿದೆ ಮತ್ತು ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂ. ಆದರೆ ಬಿ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಆಗುವುದೇ ಅಂತ ಕೇಳಿದ್ದಾರೆ. ಇದನ್ನು ಪರಿಶೀಲಿಸಲು ಯಾವ ಸ್ವಯಂ ಸಿದ್ಧ ಬಳಸುವಿರಿ ಅಂತ ಕೇಳಿದ್ದಾರೆ. ಒಂದು ಚಿತ್ರ 4ನೇದು ಬರೀತೇನೆ. ಅವ್ರೇನು ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂನು ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ತೆಗೆದುಕೊಳ್ತೇನೆ. ನಾನು ಏನು ಮಾಡ್ತೀನಿ? ಎ ಪಿನು ಎ ಕ್ಯೂ ಗೊತ್ತಿದೆ ಅಲ್ವಾ? ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? ಎ ಬಿನ ಎ ಪಿಯಿಂದ ಕಳೀತೇನೆ. ಇಲ್ಲೂ ಅದೇ ರೀತಿ ಎ ಸಿನ ಏನು ಮಾಡ್ತೀನಿ? ಎ ಪಿ ಎರಡು ಕಡೆ ತೊಗೊಂಡಿದ್ದೀವಲ್ಲ, ಎ ಪಿಯಿಂದ ಕಳೀತೇನೆ. ಮುಂದಿನ ಒಂದು ನೋಡೋಣ. ಆದರೆ ನಮಗೇನು ಕೊಟ್ಟಿದ್ದಾರೆ? ಎ ಪಿ ಅಂತಂದ್ರೇನು? ಎ ಕ್ಯೂ ಆಗಿದೆ ನೋಡಿ. ಎ ಬಿಯಲ್ಲಿ ಎ ಪಿ ಕಳೆದರೆ ಎಷ್ಟು ಬರುತ್ತೆ? ಬಿ ಪಿ ಬರುತ್ತೆ. ಅದೇ ರೀತಿ ಎ ಸಿಯಲ್ಲಿ ಎ ಕ್ಯೂ ಕಳೆದರೆ ಎಷ್ಟು? ಕ್ಯೂ ಸಿ ಬರುತ್ತೆ. ನೋಡಿ ಮಕ್ಕಳ, ಇದನ್ನೇ ಅಲ್ವಾ ನಾವು ತೋರಿಸ್ಬೇಕಾಗಿದ್ದು, ಸಾಧನೆ ಮಾಡಬೇಕಾಗಿದ್ದು. ಅಂದರೆ ಯಾವುದೇ ಒಂದು ಅಂಶಗಳು ನಮಗೆ ಸಮವಾಗಿದ್ದಾಗ ಕೂಡಿದಾಗೂ ಏನು ಬರುತ್ತೆ? ನಮಗೆ ಸಮ ಬರುತ್ತೆ. ಕಳೆದಾಗೂ ಅಷ್ಟೇ ಏನು ಬರುತ್ತೆ? ನಮಗೆ ಸಮ ಅಂಶವನ್ನು ಬರುತ್ತೆ. ಇದೇ ರೀತಿ ನಾವು 1 ಮತ್ತು 2 ಮತ್ತು 3 ಮತ್ತು 4 ಅಭ್ಯಾಸವನ್ನು ನೋಡಿದ್ವಿ. ಈ ಅಭ್ಯಾಸವನ್ನೆಲ್ಲ ನಾವು ತಿಳಿದುಕೊಂಡು ಒಂದಷ್ಟು ಮನೆ ಕೆಲಸವನ್ನು ನಾವು ಮಾಡೋಣ. ಮನೆ ಕೆಲಸ ಈ ರೀತಿ ಇದೆ. ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇದು 2 ವಿಭಿನ್ನ ಎಲ್ ಮತ್ತು ಎನ್ ರೇಖೆಗಳು ಡ್ಯಾಶ್ ಹೊಂದಿರುವುದು. ಆ 3 ಸಾಮಾನ್ಯ ಬಿಂದುಗಳನ್ನು, ಆ 2 ಸಾಮಾನ್ಯ ಬಿಂದು, ಈ 1 ಸಾಮಾನ್ಯ ಬಿಂದು, ಈ ಅಸಂಖ್ಯಾತ. 2ನೇದು 2 ನಿರ್ದಿಷ್ಟ ಬಿಂದುಗಳ ಮೂಲಕ ಎಳೆಯಬಹುದಾದ ರೇಖೆ ಡ್ಯಾಶ್. ಆ ಯಾವುದೇ ರೇಖೆ ಎಳೆಯಲು ಸಾಧ್ಯವಿಲ್ಲ. ಆ ಒಂದೇ ಒಂದು ರೇಖೆ, ಒಂದಕ್ಕಿಂತ ಹೆಚ್ಚು ಈ ಯಾವುದೂ ಅಲ್ಲ. ಪ್ರತಿಯೊಂದು ರೇಖೆ ಎಲ್ಗೆ ಮತ್ತು ಎಲ್ನ ಮೇಲಿರುವ ಪ್ರತಿಯೊಂದು ಬಿಂದು ಪಿಗೆ ಪಿಯ ಮೂಲಕ ಹಾದು ಹೋಗುವ ನಿರ್ದಿಷ್ಟ ರೇಖೆಯು ಹೀಗಿರುತ್ತದೆ. ಆ ಎಲ್ಗೆ ಸಮಾಂತರವಾಗಿರುತ್ತದೆ, ಆ ಎಲ್ಗೆ ಲಂಬವಾಗಿರುತ್ತದೆ, ಎಲ್ನೊಂದಿಗೆ ಐಕ್ಯವಾಗಿರುತ್ತೆ. ಈ ಅನ್ನೋ ಆಪ್ಷನ್. ಈ ಯಾವುದೂ ಅಲ್ಲ. ಈ ರೀತಿ 4ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಾಧನೆ ಬೇಕಾಗುತ್ತದೆ? ಆ ಆಧಾರ ಪ್ರತಿಜ್ಞೆಗಳು, ಆ ಸ್ವಯಂ ಸಿದ್ಧಗಳು, ಈ ವ್ಯಾಖ್ಯೆಗಳು, ಈ ಪ್ರಮೇಯಗಳು. ಮತ್ತು 2ನೇ ಮೇಯ್ನ್ ಹೇಳ್ತಾ ಇದ್ದೇವೆ. ನಿಮಗೆ ಇದುವರೆಗೂ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆ ಬಗ್ಗೆ ತಿಳಿದಿದ್ವಿ. ಈ 2ರ ನಡುವಿನ ವ್ಯತ್ಯಾಸಗಳೇನು ಅಂತ ತಿಳ್ಕೊಳ್ಳಿ. ಇದುವರೆಗೂ ಎಲ್ಲ ತಿಳಿದಿದ್ದೀರಾ? ಮನೆ ಕೆಲಸವನ್ನು ಚೆನ್ನಾಗಿ ಮಾಡಿ. ಏನೇ ಗೊತ್ತಿಲ್ಲದರೂ ನೀವು ತೊಂದರೆಗಳೇನಾದ್ರು ಬಂದರೆ ನಮಗೆ ಅದನ್ನು ತಿಳಿಸಿದ್ರೆ ಅದರ ಉತ್ತರವನ್ನು ಹೇಳ್ತೇವೆ. ಇದುವರೆಗೆ ಎಲ್ಲ ಮಕ್ಕಳು ವೀಕ್ಷಿಸಿದಿರ ಮಕ್ಕಳೇ, ಎಲ್ಲರಿಗೂ ಧನ್ಯವಾದಗಳು.